ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಅನಿಲ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತಿನ ಕರ್ನಾಟಕ ಬಂದ್ಗೆ ಮೂಲ ಕಾರಣ ಬೆಳಗಾವಿಯಲ್ಲಾದಂತಹ ಕಂಡಕ್ಟರ್ ಮೇಲಿನ ಹಲ್ಲೆ. ಸೊ ಬೆಳಗಾವಿಯಲ್ಲಿ ಇವತ್ತಿನ ಬಂದ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ? ಹೌದು, ಇನ್ನು ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರ ಪುಂಡಾಟ ನಿಯಂತ್ರಣ ಮಾಡಬೇಕು, ಅದ್ರ ಜೊತೆ ಗಡಿಯಲ್ಲಿ ಅಶಾಂತಿ ಕದಡುವ ಕೆಲಸವನ್ನು ಮಾಡ್ತಕ್ಕಂಥ ನಾಡದ್ರೋಹಿ MES ಹಾಗೂ ಶಿವಸೇನೆಯನ್ನು ನಿಷೇಧ ಮಾಡಬೇಕು, ಗಡಿ ಭಾಗದ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು, ಮಹದಾಯಿ ಯೋಜನೆ ಜಾರಿ ಮಾಡಬೇಕು. ಹೀಗೆ ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡು ವಿವಿಧ ಸಮಸ್ಯೆಗಳನ್ನ ಇಟ್ಟುಕೊಂಡು ಸರ್ಕಾರದ ಗಮನ ಸೆಳೆಯೋಕ್ಕೆ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ಹೀಗಾಗಿ ಬೆಳಗಾವಿಯ ಬಂದ್ ಕರೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಈ ಒಂದು ಬಂದ್ ಕರೆಯನ್ನು ಯಶಸ್ವಿ ಮಾಡಬೇಕು ಅಂತ ಕಳೆದ 2-3 ದಿನಗಳಿಂದ ಇಲ್ಲಿನ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಮನವಿಯನ್ನು ಮಾಡ್ಕೊತಿರುವಂಥದ್ದು. ಇದು ನಾಡಿನ ಹಿತಕ್ಕಾಗಿ ಆಗ್ತಿರುವಂಥ ಬಂದ್ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರ ಪುಂಡಾಟವನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಈ ಬಂದನ್ನು ಕರೆಯಲಾಗಿದೆ. ಹೀಗಾಗಿ ತಾವೆಲ್ಲ ಬೆಂಬಲ ಸೂಚಿಸಬೇಕು ಅಂತೇಳಿ ಗುಲಾಬಿ ಹೂವನ್ನು ನೀಡಿ ಮೊನ್ನೆ 2 ದಿನಗಳ ಕಾಲ ಎಲ್ಲ ಪದಾಧಿಕಾರಿಗಳು ಕೂಡ ಏನು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಕೆಲವಷ್ಟು ಸಂಘಟನೆಗಳ ಪದಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ, ಇನ್ನು ಕೆಲವಷ್ಟು ಸಂಘಟನೆಗಳು ನೈತಿಕ ಬೆಂಬಲ ಕೊಡುವುದಾಗಿ ಕೂಡ ಹೇಳಿರುವಂಥದ್ದು. ನಾವೀಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂಥ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಪ್ರತಿನಿತ್ಯ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ ಏನಿದೆ ಇದು ಗಡಿ ಜಿಲ್ಲೆ ಆಗಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ, ಗೋವಾ ಹಾಗೂ ಇಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂತಹ ಪ್ರಯಾಣಿಕರ ಸಂಖ್ಯೆ ಅಧಿಕ ಆಗಿರ್ತಿತ್ತು. ಆದರೆ ಇವತ್ತು ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಯಾಣಿಕರು ಇವತ್ತು ಬಂದಿಲ್ಲ. ನಿನ್ನೆಯಿಂದ ಮಾಧ್ಯಮಗಳು ಕೂಡ ಈ ಒಂದು ವರದಿ ಕೂಡ ಪ್ರಸಾರ ಆಗ್ತಿರುವಂಥದ್ದು. ಹೀಗಾಗಿ ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದಿಲ್ಲ. ಅದ್ರ ಜೊತೆಗೆ ಆಟೋಗಳು ಚಾಲೂ ಇದ್ರೂ ಕೂಡ ಆಟೋಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರು ಕೂಡ ಇರಲಿಲ್ಲ. ಈ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದು ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳ ನಿಲ್ದಾಣವಾಗಿರುವಂಥದ್ದು. ಆದರೆ ಇವತ್ತು ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಬಸ್ಗಳ ಸೇವೆಯನ್ನು ಸ್ಥಗಿತ ಮಾಡಲಾಗಿದೆ. ಅದ್ರ ಜೊತೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂತಹ ಬಸ್ಗಳ ಸೇವೆಯನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಏನು ಕಂಡಕ್ಟರ್ ಮೇಲೆ ಏನು ಸುಳೆಬಾವಿಯಿಂದ ಬೆಳಗಾವಿ ಬರ್ತಕ್ಕಂತಹ ಬಸ್ನಲ್ಲಿ ಇದ್ದಂತಹ ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿನಿದ್ರು. ಅವರು ಮರಾಠಿ ಮಾತಾಡೋಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಯಿತು. ಬಳಿಕ ಆತನ ವಿರುದ್ಧ ಪೋಕ್ಸೋ ಕೇಸನ್ನು ಹಾಕಲಾಯಿತು. ಇದು ರಾಜ್ಯದ ಸಾಕಷ್ಟು ಸುದ್ದಿ ಕೂಡ ಆಯಿತು. ಬಳಿಕ ಸರ್ಕಾರವೇ ಎಚ್ಚೆತ್ತುಕೊಂಡು ಕಂಡಕ್ಟರ್ ಮೇಲೆ ಇರ್ತಕ್ಕಂಥ ಪೋಕ್ಸೋ ಕೇಸನ್ನು ವಾಪಸ್ ಪಡೆಯಿತು. ಹೀಗಾಗಿ ಇದಾದ ಬಳಿಕ ಮತ್ತೆ PDOಗಳ ಮೇಲೆ ಕೂಡ ಮರಾಠಿ ಭಾಷಿಕ ಪುಂಡ ಒಬ್ಬ ದರ್ಪವನ್ನು ತೋರಿತು. ಅದಾದ ಬಳಿಕ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆಯನ್ನು ಮಾಡಿತು. ಹೀಗಾಗಿ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರ ಪುಂಡಾಟ ವಿಪರೀತವಾಗ್ತಿದೆ. ಅದನ್ನು ನಿಯಂತ್ರಣ ತರಬೇಕಾದ್ರೆ ನಾಡದ್ರೋಹಿ MES ಅನ್ನು ನಿಷೇಧ ಮಾಡಬೇಕು ಅನ್ನುವಂಥ ಪ್ರಮುಖ ಬೇಡಿಕೆ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದನ್ನು ಕರೆಯಲಾಗಿದೆ. ಹೀಗಾಗಿ ಇವತ್ತು ಅಧಿಕ ಪ್ರಮಾಣದಲ್ಲಿ ಬಸ್ ನಿಲ್ದಾಣದಲ್ಲಿ ಇರಬೇಕಿದ್ದಂಥ ಪ್ರಯಾಣಿಕರು ಕೂಡ ಬಂದಿಲ್ಲ. ಹೀಗಾಗಿ ಇನ್ನೇನು 8 ಗಂಟೆ ನಂತರ ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡಲಿದ್ದಾರೆ. ಯಾರಾದರೂ ಅಂಗಡಿಯನ್ನು ತೆಗೆದ್ರೆ ಅವರಿಗೆ ಮನೆಯನ್ನು ಮಾಡಿಕೊಂಡು ಇವತ್ತೊಂದು ದಿನ ನೀವು ಅಂಗಡಿಯನ್ನು ಬಂದ್ ಮಾಡುವಂತೆ ಕೂಡ ಮನವಿ ಮಾಡ್ಕೊಳ್ಳೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. 10 ಗಂಟೆಯಿಂದ ಬೆಳಗಾವಿ ಚೆನ್ನಮರುತ್ತಿಯಿಂದ ಕೇಂದ್ರ ಬಸ್ ನಿಲ್ದಾಣವರು ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡೋಕ್ಕೂ ಕೂಡ ಅವರು ನಿರ್ಧಾರವನ್ನು ಮಾಡಿರುವಂಥದ್ದು. ವೀಣಾ, ಎಸ್ ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.